ಹೇ ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಸಿಂಪಲ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 1 ರಿವ್ಯೂ. ಇಂಡಿಯಾ ಅವರು ಇಂಗ್ಲೆಂಡ್ ಅವರು, ಸೊ ಯಾರ್ಯಾರ್ದು ಹಿಡಿತ ಮೇಲೆ ಇತ್ತು, ಯಾರ್ಯಾರು ಏನೇನು ಮಾಡಿದ್ರು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಅಶ್ವಿನ್ ಆ್ಯಂಡ್ ಬೆಸ್ಟ್ ಜಾನಿ ಬೆಸ್ಟ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು. 100th ಟೆಸ್ಟು ಫುಲ್ಲು ಆನರ್ ಮಾಡಿಬಿಟ್ರು. ನಮ್ಮ ಜಾನಿ ಬೆಸ್ಟ್ ಅವರಂತೂ ಫುಲ್ಲು ಆಳ್ತಾಯಿದ್ರು. ಫುಲ್ ಅಂದರೆ ಆ ಥರ ಅಲ್ಲ. ಕಮಿಂಗ್ ಟು ದ ಮ್ಯಾಚ್, ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರು. ನಾನು ಅಂದ್ಕೊಂಡಿದ್ದೆ ಇದು ಒಂದು ರ್ಯಾಂಕ್ ಟರ್ನರು. ಸೊ ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ 4 ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ ಈ ಮ್ಯಾಚಲ್ಲೇ ಫುಲ್ಲು ಸ್ವಿಂಗು ಸಿ ಅಂತ ಏನು ಸ್ವಿಂಗ್ ಇರೋದು. ಯಪ್ಪ, ಬುಮ್ರಾ ಅಂತೂ ಟಾಪಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ಕಂಟೆಂಡರ್ ಯಾರೂ ಇಲ್ಲ ಗುರು, 0 ಕಂಟೆಂಡರ್ಸ್. ಆ ಥರ ಬೌಲಿಂಗ್, ಯಪ್ಪ ನೆಕ್ಸ್ಟ್ ಲೆವೆಲ್ ಬೌಲರು ನಮ್ಮ ಇಂಡಿಯಾಗೆ ಸಿಕ್ಕಿರೋದು. ಹೆಮ್ಮೆ ಹೆಮ್ಮೆ ಹೆಮ್ಮೆ. ನೆಕ್ಸ್ಟ್ ಲೆವೆಲ್ ಬೌಲರು ಹೆಂಗೆ ಹಾಕಿದ್ರು ಅಂದರೆ ಬೆನ್ ಡೆಕೆಟ್ ಆ್ಯಂಡ್ ಜಾಕ್ ಕ್ರೋಲಿ ಅವ್ರಿಗೆ ಬ್ಯಾಟಿಂಗೇ ಬರೋಲ್ಲ ಅನ್ನೋ ಥರ ಹಾಕಿದ್ರಪ್ಪ. ಭಾರಿ ಬೌಲರಪ್ಪ ಅವರಂತೂ. ಅದೇ ಹೇಳ್ತಿದ್ದೀನಲ್ಲ, ಇವ್ರನ್ನ ಸ್ವಲ್ಪ ಕಾಪಾಡ್ಕೋಬೇಕು. ಇಲ್ಲ ಅಂದರೆ ಇಂಜುರಿ ಅದು ಇದು ಅಂತ ಹೇಳ್ಬಿಟ್ಟು ಬಿಟ್ಟರೆ ಮತ್ತು ವರ್ಲ್ಡ್ ಕಪ್ ಗೆಲ್ಲೋದೇ ಆಗೋಲ್ಲ. T20 ವರ್ಲ್ಡ್ ಕಪ್ಗಂತೂ ಸ್ವಲ್ಪ ಇಂಜುರಿ ಪ್ರೋನ್ ಆಗದೆ ಇರೋ ಥರ ನೋಡ್ಕೋಬೇಕು. IPL ಸ್ವಲ್ಪ ಜಾಸ್ತಿ ಆಡದೇ ಇರೋ ಥರ ನೋಡ್ಕೋಬೇಕು. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ಕುಲ್ದೀಪ್ ಆ್ಯಂಡ್ ರವಿಚಂದ್ರನ್ ಅಶ್ವಿನ್. ಗುರು ಇವತ್ತು 10 ವಿಕೆಟ್ ಸ್ಪಿನ್ನರ್ಗೆ, ಧರ್ಮಶಾಲಲ್ಲಿ 10 ವಿಕೆಟ್ ಸ್ಪಿನ್ನರ್ಸ್ಗೆ ಅಂದರೆ ಏನು ಕತೆ ಗುರು ಅದು. ಯಪ್ಪ, ನನಗಂತೂ ಅರ್ಥನೇ ಆಗಲಿಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಈ ಥರ ಇವರು ಹೆಂಗಂದರೆ 175ಗೆ 3 ಇದ್ರು ಆಯಿತಾ ಇಂಗ್ಲೆಂಡ್ ಅವರು. ಏನೋ ಒಂದು 300 ಹೋಗ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಒಂದು 280ವರೆಗೂ ಹೋಗ್ತಾರೆ ಗುರು. ಬಟ್ 175 3 ಇರೋರು 270 ಆಲ್ಔಟ್ ಆಗ್ತಾರೆ ಅಂದರೆ ಏನು ಗುರು ಇದು. ಒಂದು ಬ್ಯಾಸ್ ಬಾಲು ಆ ಬಾಲ್ ಈ ಬಾಲ್ ಅಂದ್ಕೊಂಡು ಬಂದರು, ತಮ್ಮ ಬಾಲ್ ಹಿಡ್ಕೊಂಡು ತಾವೇ ಹೋದರು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಏನು ಆಗಲಿಲ್ಲ ಈ ಸರಿ, ಏನು ಮಾಡೋಕ್ಕಾಗಲಿಲ್ಲ. ಇಂಡಿಯಾ ಅದೇ ನಮ್ಮದು ಭಾರತದ ಒಂದು ನೆಲದಲ್ಲಿ ಈ ಬ್ಯಾಸ್ ಬಾಲು ಆ ಬಾಲ್ ಈ ಬಾಲ್ ಏನು ನಡೆಯಲ್ಲ ಅಂತ ಕನ್ಫರ್ಮಾಗಿ ಗೊತ್ತಾಯಿತು. ಯಾಕಂದರೆ ಅವರು ಮೂಕಸ್ತಬ್ಧರಾಗಿದ್ರು, ಯಾರು ಆಡೋಕ್ಕೆ ಆಗ್ತಿರಲಿಲ್ಲ. ಕುಲ್ದೀಪು, ಹ್ಯಾಟ್ಸ್ ಆಫ್ ಟು ಯು ಕುಲ್ದೀಪ್ ಅವರೇ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಏನಂದರೆ 5 4 ತೊಗೊಂಡ್ರು, 72ಗೆ 5 4. ಸೊ ಅವರು ಹೆಂಗೆ ಬೌಲಿಂಗ್ ಮಾಡಿದ್ರು ಅಂದರೆ ಯಪ್ಪ, ಒಂಚೂರು ಸ್ಪಿನ್ ಟ್ರ್ಯಾಕ್ ಸಿಕ್ಕರೆ ಸಾಕು, ಸ್ಪಿನ್ ಮಾಡಿ ಗೂಗ್ಲಿ ಲೆಗ್ ಬ್ರೇಕು ಅದು ಇದು ಹೆಂಗೋ ಮಾಡಿ ಕಿತ್ತಾಕ್ಬಿಡ್ತಾರೆ ವಿಕೆಟ್ಸ್ ಎಲ್ಲ. ಆ್ಯಂಡ್ ರವಿಚಂದ್ರನ್ ಅಶ್ವಿನ್ ಅವರು 4 ವಿಕೆಟು ಪಟ ಅಂತ ಲಾಸ್ಟ್ಗೆ 4 ವಿಕೆಟು ದನ ಅಂತ ತೆಗೆದ್ಬಿಟ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಬ್ಯಾಟಿಂಗ್ ಬರುತ್ತೆ. ಬ್ಯಾಟಿಂಗ್ ಬಗ್ಗೆ ಹೇಳಲೇಬೇಕು. ಯಶಸ್ವಿ ಜೈಸ್ವಾಲ್ ಬದಲು ಜೈಸ್ ಬಾಲ್ ಅಂತ ಇಡಬೇಕು ಅವ್ರ ಹೆಸರು. ಯಶಸ್ವಿ ಜೈಸ್ವಾಲ್ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಂದರೆ ಗುರು, ಬ್ಯಾಸ್ ಬಾಲು ಆ ಬಾಲ್ ಈ ಬಾಲ್ ಅಂತಾರಲ್ಲ, ಆ ಬ್ಯಾಸ್ ಬಾಲ್ನೇ ಜೈಸ್ ಬಾಲ್ ಅಂತ ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಯಶಸ್ವಿ ಜೈಸ್ವಾಲ್ ಅವರು. ಸೊ ನಾನಂತೂ ಅವರಿಗೆ ಇವಾಗಿಂದ ಯಶಸ್ವಿ ಜೈಸ್ ಬಾಲ್ ಅಂತಲೇ ಕರಿತೀನಿ. ಯಾಕಂದರೆ 1000 ಹೊಡೆದಿರೋ ಸೆಕೆಂಡ್ ಇಂಡಿಯನ್ ಪ್ಲೇಯರು, ಅಂದರೆ ಫಾಸ್ಟೆಸ್ಟು. ಸೊ ಈ ಥರ ಎಲ್ಲ ರೆಕಾರ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಮ್ಯಾಚಲ್ಲೂ 57 ಹೊಡೆದ್ರು. ಸೊ ಅವರು ಹೆಂಗೆ ಆಡ್ತಿದ್ದಾರೆ ಅಂದರೆ ಅತ್ಯುನ್ನತ, ಅದ್ಭುತ, ಅಪ್ರತಿಮ ನಮ್ಮ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಬೋದು. ಹೌದು ಸರ್, ಹೌದಲ್ಲ? ಹೌದಾ, 100% ಸರ್, ಸತ್ಯವಾದ ಮಾತು. ಸೊ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಶಿಖರ್ ಧವನ್ನ ನಾವು ಹೆಂಗೆ ನೋಡ್ತೀವಲ್ವ, ಆ ಥರ ಯಶಸ್ವಿ ಜೈಸ್ವಾಲ್ ಅವ್ರಿಗಿಂತ ಬೆಟರಾಗಿ ಆಡಬಲ್ಲವರು. ಸೊ ನೋಡೋಣ ಹೆಂಗೆ ಆಡ್ತಾರೆ ಮುಂದೆ ಅಂತ. ಆ್ಯಂಡ್ ರೋಹಿತ್ ಶರ್ಮಾ, ನಮ್ಮ ರೋಹಿತ್ ಕಾಕಾ ಅವರು 56 ಹೊಡೆದಿದ್ದಾರೆ ಗುರು. ಇವ್ರು ಬರೀ 6 ಹೊಡಿತಾರೆ ಬಿಡು. ಅಂದರೆ ಲೈಕ್ ಗೊತ್ತಲ್ಲ, ಫುಲ್ ಶಾಟು ಹಿಂಗೆ ಹೊಡೆದ್ರೆ ಸ್ವಿಂಕ್ ಅಂತ 6 ಅದು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಬೇರೆ ಮಾತೇ ಇಲ್ಲ. ಸೊ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಕೊನೆಯಲ್ಲಿ ನಮ್ಮ ಶುಭ್ಮನ್ ಗಿಲ್ ಅವರು ಬಂದು, ಅವರು ಲಾಸ್ಟ್ ಓವರಲ್ಲೇ ಲಾಸ್ಟ್ 2 ಬಾಲ್ ಇದೆ, ಸುಮ್ಮನೆ ಟುಕು ಅಂತ ಆಡ್ತಾರೆ. ಅಂದರೆ ಫಿಫ್ತ್ ಬಾಲ್ ಹೊಡೆದ್ರು ಗುರು 6 ಟಾಮ್ ಆಟ್ಲಿಗೆ. ಯಪ್ಪ, ಏನು ಕ್ರೇಜಿ ನಮ್ಮದು. ಇವತ್ತಂದು ಹೆಂಗಾಗಿದೆ ಅಂದರೆ, ಲೈಕ್ ಇವತ್ತಂತಲ್ಲ, ಈ ಮ್ಯಾಚಲ್ಲಿ ಹೆಂಗಂದರೆ ನಂಗೆ ಅನಿಸಿರೋ ಪ್ರಕಾರ ಒಂದು ಇಂಗ್ಲೆಂಡ್ ಅವರು
ಏನಂದ್ರೆ ದೇವ್ರ ಗಂಟೆ ಥರ ಎಲ್ಲರೂ ಬಂದು ಟಣ್ ಅಂತ ಹೊಡೆದೋಗ್ತಾರೆ ಇವಾಗ ಇಂಡಿಯಾ ಅವ್ರು. ಯಾಕಂದರೆ ಲಾಸ್ಟ್ ಆಪರ್ಚುನಿಟಿ, ಸೊ ಎಲ್ಲರೂ ಕೌಂಟ್ ಮಾಡಬೇಕು ಅಂತಿರ್ತಾರೆ, ಕೌಂಟ್ ಆಗಬೇಕು ಆಪರ್ಚುನಿಟಿ ಅಂತ. ಸೊ ಎಲ್ಲರೂ ಹೊಡಿತಾ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ಲಾಸ್ಟ್ ಒಂದು ಹೇಳ್ಬೇಕು ಅಂದರೆ ದೇವದೂತ್ ಪಡಿಕ್ಕಲ್ ಅವರು, ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆ, ಅವರು ಡೆಬ್ಯೂ ಮಾಡಿದ್ದಾರೆ. ಸೊ ಅವರೇನಾದರೂ ಈ ಮ್ಯಾಚಲ್ಲಿ ಸಾಕಾದಾಗ ಆಡಿದ್ರು ಅಂದರೆ ಮುಂದೆ ಅವ್ರಿಗೆ ಆಪರ್ಚುನಿಟಿ ಆಬ್ವಿಯಸ್ಲಿ ಬರ್ತಾನೆ ಇರುತ್ತೆ. ಸೊ KL ರಾಹುಲ್ ಥರ ಅವರು ಒಂಚೂರು ಟೆಸ್ಟಲ್ಲಿ ತಮ್ಮ ಛಾಪನ್ನು ಮೂಡಿಸ್ಲಿ ಅಂತ ಹೇಳ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ನೋಡೋಣ ಡೇ ಟುಗೆ ಹೆಂಗೆ ಆಡ್ತಾರೆ ಏನೇನಂತ. ರೋಹಿತ್ ಕಾಕ ಅವರು ಸೆಂಚುರಿ ಹೊಡಿಲಿ, ಶುಭ್ಮನ್ ಗಿಲ್ಲು ಸೆಂಚುರಿ ಹೊಡಿಲಿ. ಸೊ ಎಲ್ಲರೂ ಬಂದವರೆಲ್ಲ ಸೆಂಚುರಿ ಹೊಡೆದು ಇಂಗ್ಲೆಂಡ್ ಅವ್ರನ್ನ ಮಟ್ಟ ಹಾಕ್ಬಿಟ್ಟು ಬ್ಯಾಸ್ ಬಾಲು ಆ ಬಾಲ್ ಈ ಬಾಲ್ ಅಂದೇ ಭಾರತದಲ್ಲಿ ಒಂದು ನೆಲದಲ್ಲಿ ಯಾವ ಬಾಲು ನಡೆಯಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋಣ ಅವ್ರಿಗೆ ಅಂತ ನಾನು ಹೇಳ್ತೀನಿ. ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ. ಇಲ್ಲ ಸರ್, ಆ ಥರದ್ದೇನಿಲ್ಲ. ನೋಡೋಣ ಏನು ಮಾಡ್ತಾರೆ ಡೇ ಟು ಅಲ್ಲಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.